ಅಣ್ಣ ನೀನು ಇವತ್ತು ಬೈಕಲ್ಲಿ ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲ ಶಾನ್ವಿ. ಈ ಕಣ್ಣು ಇಟ್ಕೊಂಡು ನಾನು ಬೈಕಲ್ಲಿ ಹೆಂಗೆ ಹೋಗ್ಲಿ? ಬಾಸು, ನಾನೇ ನಿಮ್ಮನ್ನು ಕರೆದ್ನಾ? ಅಲ್ಲ ಮಾಳ್ವಿಕಾ ಮೇಡಮ್ ನನಗೆ ದೇವಸ್ಥಾನಕ್ಕೆ ಹೋಗು ಅಂದಾಗ ನೀವೇ ತಾನೇ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ? ದುರ್ಗದ ಹಾಗಲ್ಲ, ಬೈಕಲ್ಲಿ ಸುಮ್ಮನೆ ಸೇಫ್ಟಿ ಇರಲ್ಲ, ಅದಕ್ಕೆ ನಾನು ಕಾರಲ್ಲೇ ಹೋಗೋದು. ಅಣ್ಣ ನನಗೆ ನಿನ್ನ ಕಾರ್ ಬೇಕು, ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ. ನಿನ್ನ ಕಣ್ಣು ನೋಡಿದ್ರೆ ನಾನು ಬೈಕಲ್ಲೆಲ್ಲ ಹೋಗಲ್ಲ, ಬೇಕಾದ್ರೆ ನಿಂಗೆ ಬೇರೆ ಕಾರ್ ತೊಗೊಂಡೋಗು. ಇಲ್ಲ, ನನಗೆ ನಿನ್ನ ಕಾರೇ ಬೇಕು. ನೋಡು ಶಾನ್ವಿ, ಕಡ್ಡಿ ಮುರಿದಾಗ ಹೇಳ್ತಾ ಇದ್ದೀನಿ, ನಾನು ಬೈಕಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಒಂದಿನ ಬೈಕಲ್ಲಿ ಹೋದ್ರೆ ನಿನ್ಗೇನು ಕಷ್ಟ ಆಗ್ಬಿಡುತ್ತೆ? ಅರೆ ಏನಕ್ಕಿಂತ ರೀಸನ್ ಹೇಳಿದ್ಮೇಲೆ ಮತ್ತೆ ಕೇಳಿದ್ರೆ ನಾನು ಏನು ಹೇಳಲಿ? ಕಾರಲ್ಲಾದರೆ ಎ ಸಿ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಬೈಕಲ್ಲಿ ಸುಮ್ಮನೆ ಬಿಸಿಲು ಧೂಳು ನನ್ನ ಕೈಲಾಗಲ್ಲ. ಛೇ, ನನ್ನ ಅಣ್ಣ ಎಷ್ಟು ದಡ್ಡ. ನಾನು ದುರ್ಗಾ ಅದಕ್ಕೆ ಜೊತೆ ಹತ್ರ ಆಗೋಕೆ ಇವನಿಗೆ ಒಂದೊಳ್ಳೆ ಚಾನ್ಸ್ ಕೊಡ್ತಾ ಇದ್ರೆ ಇವನು ಕಾರ್ ಬಗ್ಗೆ ಮಾತಾಡ್ತಿದ್ದಾನೆ. ಇವನಿಗೆ ರೊಮ್ಯಾನ್ಸ್ ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಗದಕ್ಕೆ ಇವನ ಜೊತೆ ಸಂಸಾರ ಮಾಡ್ತಿದ್ದೀರಿ? ನೋಡು ದುರ್ಗಾ, ಶರತ್ತು ತನ್ನ ಬೆಸ್ಟ್ ಫ್ರೆಂಡ್ ಆ ಶ್ರೇಯಾನ ಬಿಟ್ಟು ಇನ್ಯಾರನ್ನು ಬೈಕಲ್ಲಿ ಕೂರ್ಸಲ್ಲ ಅಂತ ಅನ್ಸತ್ತೆ. ಎಷ್ಟು ಹಚ್ಕೊಂಡಿದ್ದಾರೆ ನೋಡು. ನಿನ್ನ ಕರ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಕಾರೇ ಬೇಕಂತೆ. ಹಲೋ, ಯಾಕೆ ಈಗ ನಗ್ತಾ ಇದೆಯಾ? ನಾವಿಲ್ಲಿ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಿಂಗೆ ನಗು ಬರ್ತಾ ಇದೆಯಾ? ಅದು ಹಾಗಲ್ಲ ಬಾಸು, ನಿಮ್ಮ ಬೈಕ್ ಮೇಲೆ ನಿಮ್ಮ ಫ್ರೆಂಡ್ ಶ್ರೇಯಾನ ಬಿಟ್ಟು ನೀವು ಬೇರೆ ಯಾರನ್ನೂ ಕೂರ್ಸಲ್ಲ ಅಂತ ಪಾಪ ಶಾನ್ವಿಗೆ ಗೊತ್ತಿಲ್ವಲ್ಲ. ಶಾನ್ವಿ, ಇವಾಗ ನನಗೋಸ್ಕರ ಬೈಕ್ ತೆಗೆದ್ರೆ ಪಾಪ ಅವ್ರಿಗೆ ಬೇಜಾರಾಗುತ್ತಲ್ವಾ? ಯಾರದಕ್ಕೆ ಶ್ರೇಯಾ? ಬ್ರೋ, ಯಾರವಳು? ಅಯ್ಯೋ ಶಾನ್ವಿ, ನಿಂಗೆ ವಿಷಯನೇ ಗೊತ್ತಿಲ್ವಾ? ನಿಮ್ಮ ಅಣ್ಣ ಮತ್ತು ಶ್ರೇಯಾ ತುಂಬ ಒಳ್ಳೆ ಫ್ರೆಂಡ್ಸು. ಅವರು ಬೈಕ್ ಮೇಲೆ ಕೂರಿಸ್ಕೊಂಡು ಜುಯ್ ಜುಯ್ ಅಂತ ಓಡಿಸ್ತಿದ್ರಂತೆ. ಅಕಸ್ಮಾತ್ ಪೊಲೀಸ್ರು ಏನಾದರೂ ಹಿಡಿಯಕ್ಕೆ ಬಂದರೆ ಸಂಧಿ ಗುಂಡಿ ಎಲ್ಲ ನುಗ್ಸ್ಬಿಡೋರಂತೆ ಅಲ್ವಾ ಬಾಸು? ನಿನಗೆ ವಿಷಯನೇ ಗೊತ್ತಿಲ್ವಾ ಶಾನ್ವಿ? ಅದು ಶಾನ್ವಿ, ಅದು ನಾನು ಬೈಕಲ್ಲಿ ಹೋಗ್ತೀನಿ, ಕೀ ಕೊಡು. ಸುಮ್ಮನೆ ಹಳೆದೆಲ್ಲ ಕಿತ್ತಲ್ಲ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ನೀನು ಕೊಟ್ಟಿದ್ದ ಏಟು ಸರಿಯಾಗಿ ಬಿತ್ತು ನೋಡು. ಏ ಬಾಸು, ಬೇಡ ಬೇಡ, ನಾವು ಕಾರಲ್ಲೇ ಹೋಗೋಣ. ಬೈಕ್ ನನಗೆ ಬರಲ್ಲ. ಬೇಡ. ಅದಕ್ಕೆ ಏನಾಯ್ತು ನಿಮಗೆ? ಅಣ್ಣನೇ ಓಕೆ ಅಂತಿದ್ದಾನಲ್ಲ, ನಿಮ್ಗೇನು ಇವಾಗ ಕಷ್ಟ? ಅಯ್ಯೋ, ಎಮ್ಮೆ ಏರಿಗೆ ಹೇಳಿದ್ರೆ ಕೋಣ ನೀರಿಗಿಳಿತಂತೆ. ಹಾಗಾಯ್ತು ಇವ್ರ ಕತೆ. ಏ ದುರ್ಗಾ, ಬೈಕಲ್ಲೇ ಹೋಗು. ಅದು ಹಾಗಲ್ಲ, ಅದು ಬೋಸು. ಅದು ಇದು ಅಲ್ಲ ಬೆಲ್ಲ ಏನಿಲ್ಲ, ನಡಿ ಹೋಗೋಣ. ಶಾನ್ವಿ, ಕೀ ಕೊಡು. ಕಾರ್ ಕೀ ಕೊಡು. ಸರಿಯಾಗಿದ್ದೀರಾ ನೀವಿಬ್ರು? ಅಣ್ಣ ನೀನು ಹೋಗಿ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕುತ್ಕೊಂಡ್ಬಿಡು, ನೀವು ಮಡ್ಗಾಡ್ ಮೇಲೆ ಕುತ್ಕೊಬಿಡಿ ಹೋಗಿ. ಏನ್ ಅದ್ಕೆ ನೀವು ಹತ್ರ ಬನ್ನಿ, ಬಿದೋಗ್ಬಿಡ್ತೀರಾ. ಶಾನ್ವಿ, ಅದು ಅದ್ಕೆ ಅಣ್ಣ ಆಲ್ ದ ಬೆಸ್ಟ್. ಲೇಟ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಆರಾಮಾಗಿ ಹೋಗಿ ಆರಾಮಾಗಿ ವಾಪಸ್ ಬಂದ್ರೆ ಸಾಕಪ್ಪ. ಮಾಳ್ವಿಕಾ ದುರ್ಗನ ದೇವಸ್ಥಾನಕ್ಕೆ ಕಳ್ಸದ್ಲಾ? ನನ್ನ ಮೇಲೆ ನಾನು ಕಂಟ್ರೋಲ್ ಕಳ್ಕೊಂಡಿರೋದಕ್ಕೂ ಮನೇಲಿ ನಡೀತಿರೋ ಅನಾಹುತಗಳಿಗೆ ಈ ಮಾಳ್ವಿಕಾ ಏನಾದರೂ ಕಾರಣ ಆಗಿರ್ಬೋದಾ? ಇದೆಲ್ಲ ಮಾಳ್ವಿಕನ್ ಕೆಲಸನಾ? ಅಲ್ಲ, ಅವಳಿಗೆ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಹಾಗೆ ಮಾಡೋದಿದ್ರೆ
ಯಾವತ್ತೋ ಮಾಡಿರೋಳು. ಆದರೂ ಯಾಕೆ ಹೀಗಾಗ್ತದೆ? ಚಿಕ್ಕಪ್ಪ ಹೇಳಿದ ಮಾತುಗಳು ಯಾಕೋ ತಲೆಯಿಂದ ಹೋಗ್ತಾನೆ ಇಲ್ವಲ್ಲ. ಆ ಕರಾಳ ಶಕ್ತಿ ಅಂದರೆ ಅದು ಅಂಬಿಕಾ ಅವರು ಅವರಿಂದ ನನಗೆ ಅಪಾಯ ಇದೆಯಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಅವ್ರು ಯಾವತ್ತೂ ನನ್ನ ರಕ್ಷಕಿಯಾಗಿ ನನ್ನನ್ನು ಕಾಪಾಡ್ತಾನೆ ಬಂದಿದ್ದಾರೆ. ಅವ್ರು ನನಗೆ ಅಪಾಯ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಹಾಗೆ ನೋಡಿದ್ರೆ ಚಿಕ್ಕಪ್ಪನ ಭವಿಷ್ಯ ಸುಳ್ಳಾಗಲ್ಲ. ನನಗೆ ಏನನ್ನು ನಂಬಲಿ, ಏನು ಮಾಡಲಿ? ತುಂಬ ಗೊಂದಲ ಆಗ್ತಿದೆಯಲ್ಲ. ಇವಳು ಕೋಪ ಮಾಡಿಕೊಂಡ್ರು ಚೆನ್ನಾಗೇ ಕಾಣ್ತಾಳೆ. ವಿಚಿತ್ರ ದುರ್ಗಾ ನೀನು. ಒಂದೊಂದು ಸಾರಿ ಒಂದೊಂದು ರೀತಿ ಅನ್ನಿಸ್ತೀಯ. ಅಂಬಿಕಾ ಯಾಕೆ ನನ್ನ ಕನಸಲ್ಲಿ ಬಂದು ಹಾಗೆ ಹೇಳಿದ್ಲು ಅನ್ನೋದು ಈಗ ನನಗೆ ಸ್ವಲ್ಪನೇ ಅರ್ಥ ಆಗ್ತಾ ಇದೆ. ದುರ್ಗಾ, ಐ ಆಮ್ ಸಾರಿ. ಯು ಫೈನ್? ಹಾಂ ಬಾಸು. ಅಲ್ಲ, ಅಷ್ಟು ದೂರ ಕೂತ್ಕೊಂಡ್ರೆ ಇದೇ ಆಗೋದು. ಪರವಾಗಿಲ್ಲ, ಹಿಡ್ಕೊಂಡು ಕೂತ್ಕೋ. ಪರವಾಗಿಲ್ಲ, ನಾನು ಹೀಗೆ ಕೂತ್ಕೊಳ್ತೀನಿ. ಯಾಕೆ ಹಠ ಮಾಡ್ತಾ ಇದೆಯಾ? ಭುಜ ಹಿಡ್ಕೊಂಡು ಕೂತ್ಕೋಬೋದು, ಪರವಾಗಿಲ್ಲ. ಅದು ಬಾಸು. ಬಾಸು, ರೋಡ್ ನೋಡೋದು ಬಿಟ್ಟು ಕನ್ನಡಿಗೆ ಏನು ಹುಡುಕ್ತಾ ಇದ್ದೀರಾ? ನನ್ನ ಮುಗ್ದಲ್ಲಿ ರೋಡ್ ಇದೆಯಾ? ಅದು ಅವಾಗಲೇ ನೀನು ಬೀಳಕ್ಕಾದ್ಯಲ್ಲ, ಅದಕ್ಕೆ ಇವಾಗ ನನ್ನ ಕರೆಕ್ಟಾಗಿ ಹಿಡ್ಕೊಂಡಿದೆ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಬಾಸು, ನಿಮಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಏನೋ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಏನು ಹೇಳಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಓ ದುರ್ಗಾ, ಗಾಳಿಗೆ ನಿನ್ನ ಕೂದಲು ಮುಖದ ಮೇಲೆ ಬಂತಲ್ಲ, ಅದು ಈ ಕನ್ನಡಿಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀನು ಒಳ್ಳೆ ಅಪ್ಸರೆ ಥರ ಕಾಣಿಸ್ತಾ ಇದೆ ಅಂತ ಹೇಳಬೇಕಾ? ಅದನ್ನ ಹೇಳಿದ್ರೆ ನೀನು ನಂಬಿಡ್ತಿದ್ಯಾ? ಬಾಸು, ಈ ಥರ ಎಲ್ಲ ಡ್ರಾಮಾ ಆಡೋದು ಬೇಡ ಆಯಿತಾ? ಈ ಥರ ಎಲ್ಲ ಡೈಲಾಗ್ ಹೊಡಿಯೋದು ಬಿಟ್ಟು ಒಂದು ಬ್ರೇಕ್ ಮೇಲೆ ಕಾಲಿಡಿ, ಇಲ್ಲಾಂದರೆ ನಾವಿಬ್ಬರು ದೇವ್ಲೋಕಕ್ಕೆ ಪಾರ್ಸಲ್ ಆಗಿಬಿಡ್ತೀವಿ ಅಷ್ಟೇ. ಚಾನ್ಸೇ ಇಲ್ಲ. ಯಾಕೆ ಹೇಳು? ಏಕೆ? ಯಾಕಂದರೆ ಆ ಯಮ ಏನಾದರೂ ನಿನ್ನ ನೋಡ್ಬಿಟ್ರೆ, ಯಪ್ಪ ಇವಳು ಕಾಡೆ ನನಗೆ ಬೇಡ ಅಂತ ಓಡಿ ಹೋಗ್ಬಿಡ್ತಾನೆ. ಬಾಸು,